ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿರಿ ಹಾಗೆ ನೋಡ್ತಾ ಇದ್ರಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹಾಕಿರೋ ಹೊಸ ವರದಿಗಳು ನಿಮಗೆ ನೋಟಿಫಿಕೇಶನ್ ಬರ್ತದೆ. ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಹೈಪ್ ಬಟನ್ ಬರ್ತಾ ಇದೆ, ಆ ಹೈಪ್ ಬಟನ್ ಪ್ರೆಸ್ ಮಾಡಿದ್ರೆ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಅಂತ ಕೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಬಂಧುಗಳೇ, ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಮಾಶಾಸನ ಈ ಒಂದು ಸ್ಥಗಿತಗೊಂಡಿದ್ದು ವಿಷಯ ಕೇಳಿ ಅನೇಕ ವಿಚಾರಗಳು, ಅನೇಕ ಕಷ್ಟದಲ್ಲಿರ್ತಕ್ಕಂಥ ವಿಶೇಷಚೇತನರ ನೋವುಗಳನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಅನೇಕ ವಿಶೇಷಚೇತನರಿಗೆ ಈ ಮಾಶಾಸನ ಸ್ಥಗಿತದಿಂದ ಬಹಳ ತೊಂದರೆಗೀಡಾಗಿದ್ದಾರೆ. ಒಂದೊಂದು ಘಟನೆಗಳು, ಒಂದೊಂದು ಒಬ್ಬೊಬ್ಬರ ಸ್ಥಿತಿಗತಿ, ಒಬ್ಬೊಬ್ಬರ ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಕರುಳು ಹಿಂಡುವಂಥ ಪರಿಸ್ಥಿತಿ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಈ ರಾಜ್ಯದ ಅಂಗವಿಕಲರಿಗೆ ಈ ಒಂದು ಪರಿಸ್ಥಿತಿ ತಂದಿಟ್ಟಿದ್ದು ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ. ಪರಿಷ್ಕರಣೆ ಅಂತೇಳಿ ನಮ್ಮ ವಿಶೇಷಚೇತನರಿಗೆ ಸತ್ಯ ಹುಡುಕಲಿಕ್ಕೆ ಹೋಗಿ ಈ ಸುಳ್ಳು ಮೋಸದಿಂದ ಮಾಶಾಸನ ಮಾಡಿಕೊಂಡವರನ್ನು ಹುಡುಕಲಿಕ್ಕೆ ಹೋಗಿ ಸತ್ಯವಾಗಿರುವ ಮತ್ತು ನಿಜವಾಗಲೂ ಅಂಗವಿಕಲರು ಇರ್ತಕ್ಕಂಥ ಈ ನಮ್ಮ ಸಮುದಾಯದ ಕೆಲವೊಂದು ಜನರಿಗೆ ಬಹಳ ತೊಂದರೆ ಆಗ್ತಾ ಇರೋದನ್ನು ನಾವೆಲ್ಲ ಕಾಣ್ತಾ ಇರ್ತೀವಿ. ಅಂಥ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಬಂಧುಗಳೇ. ಇದು ವರದಿ ನಮ್ಮ ಸ್ನೇಹಿತರೊಬ್ಬರು, ಒಂದು ಪತ್ರಿಕೆಯ ಸಂಪಾದಕರು, ನಾಗಾವಿ ಎಕ್ಸ್ಪ್ರೆಸ್ ಅಂತೇಳಿ, ನಮ್ಮ ಚಿತ್ತಾಪುರ ತಾಲೂಕಿನ ನಾಗಾವಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆಯ ಸಂಪಾದಕರಿಗೆ ನಾವು ಮನವಿ ಮಾಡಿಕೊಂಡಾಗ ಅವರು ಒಂದು ವರದಿ ಮಾಡಿದರು. ಆ ವರದಿಯನ್ನು ಮನವಿ ಮಾಡಿಕೊಂಡಾಗ ಅವ್ರಿಗೆ ನಮಗೆ ಕಳಿಸಿದ್ದಾರೆ. ಅದನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕೇಳಿದ್ರೆ ನಿಜವಾಗಲೂ ಇದು ಸರ್ಕಾರ ಯಾಕಂದರೆ ಈ ತೀರ್ಮಾನ ತೊಗೊಂಡಿದೆ ಅಂತಕ್ಕಂಥ ವಿಚಾರ ಒಂಚೂರು ಬಂದು ಹೋಗ್ತದೆ. ಅದಕ್ಕಾಗಿ ಇಂಥ ಘಟನೆಗಳಿಗೆ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣದಿಂದ ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಬಂಧುಗಳೇ, ನೀವೆಲ್ಲ ಈ ವರದಿ ನೋಡೋಣ. ನೋಡಿ ಬಂಧುಗಳೇ, ಮಾನಸಿಕ ವಿಕಲಾಂಗ ಮಕ್ಕಳ 3 ತಿಂಗಳ ಮಾಶಾಸನ ಸ್ಥಗಿತ, ಸಂಕಷ್ಟದಲ್ಲಿ ಸಿಲುಕಿದ ಕುಟುಂಬ, ಸ್ಪಂದಿಸದ ಅಧಿಕಾರಿಗಳು. ನೋಡಿ ಇಲ್ಲಿ ಅವರು ಈ ವರದಿಯ ಕೃಪೆ ಯಾವುದಂದರೆ, ಈ ವರದಿ ಮಾಡಿದ್ದು ನಾಗಾವಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಪತ್ರಿಕೆಯ ಸಂಪಾದಕರಿಗೆ ನಮ್ಮ ಚಾನಲ್ ಕೃತಜ್ಞತೆ ಸಲ್ಲಿಸ್ತಾ ಈ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ಚಿತ್ತಾಪುರ ಪಟ್ಟಣದ ಖಾಜಿಪುರ್ ಏರಿಯಾದಲ್ಲಿರುವ ಖಾಜಿ ನಜೀಮುದ್ದೀನ್ ಅಂಜುಮ್ ಅವರ 2 ಮಕ್ಕಳಿಗೆ ಕಳೆದ 3 ತಿಂಗಳಿಂದ ಮಾಶಾಸನ ಹಣ ಬರದೇ ಇರುವುದರಿಂದ ಮಕ್ಕಳ ಲಾಲನೆ ಪಾಲನೆ ತುಂಬ ಕಷ್ಟವಾಗಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಮಾಶಾಸನ ಮಂಜೂರು ಮಾಡುವ ಕಡೆ ಗಮನ ಹರಿಸಬೇಕಿದೆ. ಖಾಜಿಪುರ್ ಏರಿಯಾದಲ್ಲಿರುವ ಖಾಜಿ ನಜೀಮುದ್ದೀನ್ ಅವರು ಹಿಂದೆ ಪತ್ರಿಕಾ ವಿತರಕರಾಗಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು. ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಅಳಿಲು ಸೇವೆ ಅವರು ಸೇವೆ ಮಾಡಿದವರು. ಈಗ ಅವರು ವಯಸ್ಸಾದ ಕಾರಣ ಪತ್ರಿಕಾ ವಿತರಕ ಕೆಲಸ ಬಿಟ್ಟು ಮನೆ ಹತ್ರ ಸಣ್ಣ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರಿಗೆ 2 ಮಾನಸಿಕ ವಿಕಲಾಂಗ ಮಕ್ಕಳಿದ್ದು, ಅವರು ಪ್ರೌಢಾವಸ್ಥೆಗೆ ಬಂದರೂ ಲೋಕಜ್ಞಾನ ಇಲ್ಲ. ತಂದೆ ತಾಯಿ ಊಟ ಮಾಡಿಸಿದರೆ ಮಾಡಬೇಕು, ಇಲ್ಲದಿದ್ದರೆ ಉಪವಾಸ ಇರುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳೊಂದಿಗೆ ಜೀವನ ನಡೆಸುತ್ತಿರುವ ಇವರಿಗೆ ಕೊರೋನಾ ಸಮಯದಲ್ಲಿ ಪತ್ನಿಯನ್ನು ಕಳೆದುಕೊಂಡಿದ್ದಾರೆ. ಈ ಒಂದು ನಜೀಮುದ್ದೀನ್ ಅಣ್ಣವರು ಏನಾಗಿದ್ದಾರೆ, ಇವರಿಗೂ ಕೊರೋನಾ ಟೈಮ್ನಾಗ ಇವರು ಪತ್ನಿಯರನ್ನು ಕಳ್ಕೊಂಡಿದ್ದಾರೆ. ಕಡು ಬಡತನ ಕಿತ್ತು ತಿನ್ನುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ 2 ಮಾನಸಿಕ ವಿಕಲಾಂಗರಿಗೆ ಆರೈಕೆ ಮಾಡುವುದು ಕಷ್ಟವಾಗುತ್ತಿದೆ. ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಮಾಶಾಸನ ಬರುತ್ತದೆ. ಅದರಲ್ಲಿ ಅವರಿಗೆ ಊಟ, ವೈದ್ಯಕೀಯ ಖರ್ಚು ನಿಭಾಯಿಸಿಕೊಂಡು ಹೋಗುತ್ತಿದ್ದೆ. ಆದರೆ ಕಳೆದ 3 ತಿಂಗಳಿಂದ ಮಾಶಾಸನ ಬರದ ಕಾರಣ ಅವರಿಗೆ ಮಾತ್ರೆಗಳು ಹಾಗೂ ಈ ಸೈರೂಪ್ ತರಲು ಹಣ ಇಲ್ಲದೆ ಇರುವುದರಿಂದ ತುಂಬ ತೊಂದರೆಯಲ್ಲಿ ಇದ್ದೇನೆ ಅಂತ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಇದರ ಮಧ್ಯೆ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ. ಅವ್ರಿಗೂ ಸಹಿತ ವಯಸ್ಸಾಗಿದ್ದ ಕಾರಣ ಅವರಿಗೂ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ಹೀಗಾಗಿ ಮಾಶಾಸನಕ್ಕೆ ಅಲೆದಾಡಿದರೂ ಅದು ಬಂದಿರುವುದಿಲ್ಲ ಎಂದು ಅಂಜುಮ್ ಖಾಜಿ ತಮ್ಮ ನೋವು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಕುಟುಂಬಕ್ಕೆ, ಈ ವಿಶೇಷಚೇತನರಿಗೆ
ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಾನಸಿಕ ವಿಕಲಾಂಗ ಮಕ್ಕಳ 3 ತಿಂಗಳ ಮಾಶಾಸನ ಮಂಜೂರು ಮಾಡಿ ಮನೆಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದು ಈ ಪತ್ರಿಕೆ ನಾಗಾವಿ ಎಕ್ಸ್‌ಪ್ರೆಸ್ ಪತ್ರಿಕೆಯವರು ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಚಾನಲ್ ಕೂಡ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಕಡೆಯಿಂದಲೂ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಾಗಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ, ಮೊನ್ನೆ ಒಂದು ವರದಿಯನ್ನು ನೋಡಿದೆವು. ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಳ್ಳೆಯ ಹೃದಯವಂತರಾಗಿದ್ದಾರೆ. ಇವರು ವಿಶೇಷಚೇತನರು ವಿಧಾನಸೌಧಕ್ಕೆ ತಳ್ಕೊಂಡು ಬರ್ತಕ್ಕಂಥ ಘಟನೆಯನ್ನು ನೋಡಿ ಅವರು ತಮಗೆ ಭೇಟಿಯಾಗಕ್ಕೆ ಬರ್ತಾ ಇರೋದನ್ನು ನೋಡಿ ಅವರು ತಕ್ಷಣದಿಂದ ಅವರಿಗೆ ನೇರವಾಗಿ ಭೇಟಿಯಾಗಿ ಅವರು ಇದ್ದಲ್ಲಿಗೆ ಬಂದು ಅವರನ್ನು ಅಳಲನ್ನು ಕೇಳ್ಕೊಂಡಿದ್ದಾರೆ. ಇಂಥ ಒಂದು ಜಿಲ್ಲಾಧಿಕಾರಿಗಳು ಇರೋದರಿಂದ ಈ ಕೆಲಸ ಅಂದರೆ ಈ ಸ್ಥಗಿತಗೊಂಡಂಥ ಈ ಚಿತ್ತಾಪುರ ತಾಲೂಕಿನ ಈ 2 ಬುದ್ಧಿಮಾಂದ್ಯ ಮಕ್ಕಳ ಅಂದರೆ ಈ ಬುದ್ಧಿಮಾಂದ್ಯ ಮಕ್ಕಳ ಮಾಶಾಸನ ತ್ವರಿತಗತಿಯಲ್ಲಿ ಅವರು ಮುಂದುವರಿಸ್ತಾರ, ಅವರಿಗೆ ಮಾಶಾಸನ ಮಂಜೂರು ಮಾಡುವಂಥ ಕೆಲಸ ಮಾಡ್ತಾರ ಅನ್ನೋ ನಂಬಿಕೆಯಿಂದ ಅವರಲ್ಲಿಯೂ ಸಹಿತ ಈ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿಯೂ ಸಹಿತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವರದಿಯನ್ನು ಹಂಚಿಕೊಂಡಂಥ ನಾಗಾವಿ ಎಕ್ಸ್‌ಪ್ರೆಸ್ ಸಂಪಾದಕರಿಗೂ ಸಹಿತ ಚಾನಲ್ ಬಳಗದಿಂದ ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸಿ ಈ ವರದಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.